ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ಜಗತ್ತಿನಲ್ಲಿ ವಿಸ್ಮಯಕಾರಿ ಹಾಗೂ ಕುತೂಹಲಕರವಾದ ಕೆಲಸವೆಂದರೆ ಅದು ಅಂತರಿಕ್ಷಯಾನಿಗಳದ್ದು. ತಮ್ಮ ಸಂಸಾರ ಹಾಗೂ ಕುಟುಂಬಸ್ಥರನ್ನ ತೊರೆದು ನಿಗೂಢವಾದ ಲೋಕಕ್ಕೆ ಪ್ರಯಾಣ ಬೆಳೆಸುವುದು ಸಾಮಾನ್ಯ ವಿಚಾರವಲ್ಲ. ಗಗನಯಾನ ಎಂದರೆ ಸಾಮಾನ್ಯವಾಗಿ ಆಕಾಶ ಅಥವಾ ಅಂತರಿಕ್ಷಕ್ಕೆ ಮಾನವರನ್ನ ಕಳುಹಿಸುವ ಪ್ರಯಾಣ ಎಂದರ್ಥ. ಸರಳವಾಗಿ ಹೇಳುವುದಾದರೆ ಗಗನಯಾನ ಎಂದರೆ ರಾಕೆಟ್ ಅಥವಾ ಬಾಹ್ಯಾಕಾಶ ನೌಕೆಯ ಮೂಲಕ ಭೂಮಿಯ ವಾತಾವರಣದ ಹೊರಗೆ ಹೋಗುವ ಮಾನವರ ಪ್ರಯಾಣ. ಗಗನಯಾನದ ಮುಖ್ಯ ಭಾಗಗಳೆಂದರೆ ರಾಕೆಟ್ ಅಂದರೆ ಲಾಂಚ್ ವೆಹಿಕಲ್, ಬಾಹ್ಯಾಕಾಶ ನೌಕೆ ಅಂದರೆ ಸ್ಪೇಸ್ ಕ್ರಾಫ್ಟ್, ಅಂತರಿಕ್ಷ ಯಾತ್ರಿಕರು ಆಸ್ಟ್ರೋನಾಟ್ಸ್, ನಿಯಂತ್ರಣ ಕೇಂದ್ರ ಮಿಷನ್ ಕಂಟ್ರೋಲ್. ಹೀಗೆ ಸಾಮಾನ್ಯರಿಗೆ ಅರ್ಥವಾಗದ ನಿಗೂಢವಾದ ವೃತ್ತಿಪರತೆಯೇ ಗಗನಯಾನ. ಊಹೆಗೂ ನಿಲುಕದ ಅನೇಕ ರಹಸ್ಯಗಳು ಬ್ರಹ್ಮಾಂಡದಲ್ಲಿ ಅಡಗಿದೆ. ಆ ರಹಸ್ಯಗಳನ್ನು ಭೇದಿಸಲು ಸಾಕಷ್ಟು ಅಧ್ಯಯನಗಳು ನಡೆಯುತ್ತಲೇ ಇವೆ. ಸುಮಾರು 50 ವರ್ಷಗಳ ಬಳಿಕ ಮಾನವ ಸಹಿತವಾಗಿ ಚಂದ್ರನ ಕಕ್ಷೆಗೆ ಆರ್ಟೆಮಿಸ್ 2 ನೌಕೆ ಉಡಾವಣೆ ಯಶಸ್ವಿಯಾಗಿದೆ. ಈ ನೂತನ ಯೋಜನೆಯ ಭಾಗವಾಗಿ 4 ಗಗನಯಾತ್ರಿಗಳು ಚಂದ್ರನ ಕಕ್ಷೆಯನ್ನು ತಲುಪುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಅದೇನೆಂದ್ರೆ, ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ದೈಹಿಕ ಸಂಪರ್ಕ ಹೊಂದಲು ಸಾಧ್ಯವಿದೆಯಾ ಅಂತ. ಅಂತರಿಕ್ಷಕ್ಕೆ ಮಹಿಳೆ ಹಾಗೂ ಪುರುಷರು ತಿಂಗಳಾರುಗಟ್ಟಲೆ ತೆರಳುತ್ತಾರೆ. ಅವರು ಬಾಹ್ಯಾಕಾಶದಲ್ಲಿ ಲೈಂಗಿಕ ಕ್ರಿಯೆ ನಡೆಸುತ್ತಾರಾ ಅನ್ನೋದು. ಈ ಪ್ರಶ್ನೆಗೆ ನಾಸಾ ಕೂಡ ಸ್ಪಷ್ಟವಾದ ಉತ್ತರವನ್ನೇ ನೀಡಿದೆ. ಅಷ್ಟಕ್ಕೂ ಏನದು ಉತ್ತರ? ಇಂತಹ ವಿಚಾರದ ಬಗ್ಗೆ ನಾಸಾ ಮುಕ್ತವಾಗಿ ಹೇಳಿಕೊಂಡಿದ್ದೇನೋ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಅಂತರಿಕ್ಷದಲ್ಲಿ ಲೈಂಗಿಕ ಕ್ರಿಯೆ ನಡೆಸುತ್ತಾರಾ? ಈ ಪ್ರಶ್ನೆಗೆ ಇಲ್ಲಿಯವರೆಗೆ ಸಾರ್ವಜನಿಕವಾಗಿ ಯಾವುದೇ ಅಧಿಕೃತ ದಾಖಲೆ ಅಥವಾ ದೃಢವಾದ ಸಾಕ್ಷ್ಯ ಇಲ್ಲ. ಅಂದರೆ ಅಂತರಿಕ್ಷ ಯಾತ್ರಿಕರು ಲೈಂಗಿಕ ಕ್ರಿಯೆ ನಡೆಸಿದ್ದಾರೆ ಎಂದು ಯಾವುದೇ ಸ್ಪೇಸ್ ಏಜೆನ್ಸಿ ಹಾಗೂ ನಾಸಾ ಅಥವಾ ಇಸ್ರೋ ದೃಢಪಡಿಸಿಲ್ಲ. ಮೊದಲ ಬಾರಿಗೆ ನಾಸಾ ಈ ಬಗ್ಗೆ ಸ್ಪಷ್ಟೀಕರಿಸಿದೆ. ಅದೇನೆಂದ್ರೆ, ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳು ಲೈಂಗಿಕ ಸಂಬಂಧ ಹೊಂದಿದ್ದಾರೆ ಎಂಬುದಕ್ಕೆ ಇನ್ನೂ ಯಾವುದೇ ದೃಢೀಕರಣವಿಲ್ಲ. ಅಂತಹ ಪ್ರಯೋಗಗಳು ಮತ್ತು ಘಟನೆಗಳು ರಹಸ್ಯವಾಗಿ ನಡೆದಿವೆ ಎಂಬ ವದಂತಿಗಳನ್ನು ನಾಸಾ ನಿರಾಕರಿಸಿದೆ. ಆದಾಗ್ಯೂ ಬಾಹ್ಯಾಕಾಶದಲ್ಲಿ ಲೈಂಗಿಕತೆಯ ಮೇಲೆ ಯಾವುದೇ ಅಧಿಕೃತ ನಿಷೇಧವಿಲ್ಲ ಅಂತಲೂ ನಾಸಾ ಹೇಳಿದೆ. ನಿಷೇಧವಿಲ್ಲದಿದ್ದರೂ ಅದನ್ನು ಪ್ರೋತ್ಸಾಹಿಸುವುದಿಲ್ಲ ಎಂಬುದು ನಾಸಾದ ನಿಲುವು. ಬಾಹ್ಯಾಕಾಶ ನಡವಳಿಕೆಯಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಿಂತಲೂ ವೃತ್ತಿಪರತೆ ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವೇ ಪ್ರಮುಖವಾದದ್ದು ಎಂದು ನಾಸಾ ವಕ್ತಾರೆ ಸಾಂಡ್ರಾ ಜೋನ್ಸ್ ಹೇಳಿದ್ದಾರೆ. ಅಲ್ಲದೆ ಗಗನಯಾತ್ರಿಗಳು ಸಹ ಈ ನಿಲುವಿಗೆ ಬದ್ಧರಾಗಿರುತ್ತಾರೆ ಎಂದಿದ್ದಾರೆ. ಇನ್ನು ಮಾಜಿ ISS ಕಮಾಂಡರ್ ಅಲನ್ ಪೋಯಿಂಡೆಕ್ಸ್ಟರ್ ಪ್ರಕಾರ ದೈಹಿಕ ಸಂಬಂಧಗಳು ಕಾರ್ಯಾಚರಣೆಗಳ ವಾತಾವರಣಕ್ಕೆ ಹೊಂದಿಕೆ ಆಗುವುದಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಬಾಹ್ಯಾಕಾಶದಲ್ಲಿ ಗರ್ಭಧಾರಣೆ ನಿಷೇಧ. ಇನ್ನು ಬಾಹ್ಯಾಕಾಶದಲ್ಲಿ ಗರ್ಭಧಾರಣೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಗರ್ಭಧಾರಣೆಯು ತುಂಬಾ ಅಪಾಯಕಾರಿ. ಏಕೆಂದರೆ ವಿಕಿರಣಕ್ಕೆ ಒಡ್ಡಿಕೊಳ್ಳುವುದು, ದೇಹದಲ್ಲಿ ದ್ರವ ಬದಲಾವಣೆಗಳು ಮತ್ತು ಭೂಮಿಯ ಗುರುತ್ವಾಕರ್ಷಣೆಯ ಕೊರತೆಯು ಭ್ರೂಣದ ಬೆಳವಣಿಗೆ ಮತ್ತು ತಾಯಿಯ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಎಂದು ವೈಜ್ಞಾನಿಕ ಅಧ್ಯಯನಗಳಿಂದ ದೃಢಪಟ್ಟಿದೆ. ಇದುವರೆಗೂ ಪ್ರಾಣಿಗಳ ಮೇಲೆ ಮಾತ್ರ ಕೆಲವು ಪ್ರಯೋಗಗಳು ನಡೆದಿವೆ. ಅದನ್ನ ರೀಪ್ರೊಡಕ್ಷನ್ ಇನ್ ಸ್ಪೇಸ್ ಯೋಜನೆ ಅಂತ ಕರೆಯಲಾಗುತ್ತೆ. ಆದರೆ ಮಾನವರಲ್ಲಿ ಲೈಂಗಿಕ ಕ್ರಿಯೆ ಬಗ್ಗೆ ಅಧ್ಯಯನ ನಡೆದಿದ್ದು ಬಹಳ ಕಡಿಮೆ. ಸೈದ್ಧಾಂತವಾಗಿ ಸಾಧ್ಯವಾಗಬಹುದು, ಆದರೆ
ಪ್ರಯೋಗಾತ್ಮಕವಾಗಿ ಅಧಿಕೃತವಾಗಿ ಅದು ನಡೆದಿರುವುದಕ್ಕೆ ಸಾಕ್ಷ್ಯ ಇಲ್ಲ. ಭೌತಶಾಸ್ತ್ರ ಹೇಳೋದೇನ್ ಗೊತ್ತಾ? ಭೌತಶಾಸ್ತ್ರದ ತತ್ವಗಳು ಕೂಡ ಬಾಹ್ಯಾಕಾಶದಲ್ಲಿ ಲೈಂಗಿಕ ಕ್ರಿಯೆಯನ್ನು ನಿಷೇಧಿಸ್ತೇವೆ. ಏಕೆಂದರೆ ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಪ್ರತಿಯೊಂದು ಕ್ರಿಯೆಗೂ ಸಮಾನ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತೆ. ಇಬ್ಬರು ವ್ಯಕ್ತಿಗಳು ಪರಸ್ಪರ ಹತ್ತಿರವಾಗೋದಕ್ಕೆ ಪ್ರಯತ್ನಿಸಿದ್ರೆ ತಮ್ಮನ್ನ ತಾವು ದೂರ ತಳ್ಳಿಕೊಳ್ಳುತ್ತಾರೆ. ಅಲ್ಲದೆ ಬಾಹ್ಯಾಕಾಶದಲ್ಲಿ ಒಂದೇ ಸ್ಥಾನದಲ್ಲಿ ಉಳಿಯುವುದು ಒಂದು ದೊಡ್ಡ ಸವಾಲು. ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ದ್ರವಗಳು ಪುನರ್ವಿತರಣೆಯಾಗುತ್ತವೆ. ಇದು ಮುಖದ ಊತ ಮತ್ತು ರಕ್ತ ಪರಿಚಲನೆಯಲ್ಲಿ ಬದಲಾವಣೆಗಳನ್ನು ಉಂಟು ಮಾಡುತ್ತದೆ. ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ತಲೆ ಮತ್ತು ಎದೆಯಲ್ಲಿ ರಕ್ತ ಸಂಗ್ರಹವಾಗುತ್ತದೆ. ಹೀಗಾಗಿ ಬಾಹ್ಯಾಕಾಶದಲ್ಲಿ ಎಲ್ಲ ಪುರುಷರಲ್ಲೂ ಟೆಸ್ಟೆಸ್ಟಿರಾನ್ ಮಟ್ಟ ಕುಸಿಯುತ್ತೆ. ಇದರಿಂದ ಕಾಮಾಸಕ್ತಿ ಕಡಿಮೆಯಾಗುತ್ತದೆ. ಇಂದಿಗೂ ನಡೆಯುತ್ತಿವೆ ಸಂಶೋಧನೆಗಳು. ಸದ್ಯ ಬಾಹ್ಯಾಕಾಶ ಲೈಂಗಿಕ ವಿಜ್ಞಾನವು ಸಂಶೋಧನಾ ವಿಷಯವಾಗುತ್ತಿದೆ. ಭವಿಷ್ಯದಲ್ಲಿ ಮಾನವ ಬೇರೆ ಗ್ರಹಗಳತ್ತ ಪ್ರವಾಸ ಮಾಡುವ ಸಾಧ್ಯತೆಗಳು ಇರುವುದರಿಂದ ಭವಿಷ್ಯದಲ್ಲಿ ಬಾಹ್ಯಾಕಾಶ ಲೈಂಗಿಕತೆಯ ಸಾಧ್ಯತೆಗಳ ಕುರಿತು ಅಧ್ಯಯನವನ್ನ ನಡೆಸಲಾಗ್ತಾ ಇದೆ. ಬಾಹ್ಯಾಕಾಶ ಲೈಂಗಿಕ ವಿಜ್ಞಾನಕ್ಕೆ ಸಂಬಂಧಿಸಿದ ಆವಿಷ್ಕಾರಗಳಲ್ಲಿ 2 ಸೂಟ್ ಕೂಡ ಒಂದು. ಇದು ಅಮೆರಿಕನ್ ಬರಹಗಾರ್ತಿ, ನಟಿ ಮತ್ತು ಸಂಶೋಧಕಿ ವನ್ನಾ ಬೊಂಟಾ ವಿನ್ಯಾಸಗೊಳಿಸಿದ ಬಾಹ್ಯಾಕಾಶ ಸೂಟ್ ಆಗಿದೆ. ಇದು ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಇಬ್ಬರು ಜನರನ್ನ ಸಂಪರ್ಕಿಸಲು ವೆಲ್ಕ್ರೋದಿಂದ ಮುಚ್ಚಿದ ಉಡುಪಾಗಿದೆ. ಸೈಮನ್ ಡುಬೆ ಮತ್ತು ಮಾರಿಯಾ ಸಾಂತಾಗುಯಿಡಾ ಅವರಂತಹ ವಿಜ್ಞಾನಿಗಳು ಬಾಹ್ಯಾಕಾಶ ಸಂಸ್ಥೆಗಳು ಲೈಂಗಿಕ ಕ್ರಿಯೆ ವಿಚಾರವನ್ನ ಹೆಚ್ಚು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಎಂದು ವಾದಿಸುತ್ತಾರೆ. ಏಕೆಂದರೆ ಬಾಹ್ಯಾಕಾಶದಲ್ಲಿ ದೈಹಿಕ ಸಂಪರ್ಕವು ಸಂತಾನೋತ್ಪತ್ತಿಗೆ ಮಾತ್ರವಲ್ಲದೆ ಪ್ರತ್ಯೇಕ ಪರಿಸರದಲ್ಲಿ ಸಂಬಂಧಗಳು ಮತ್ತು ಮಾನಸಿಕ ಯೋಗಕ್ಷೇಮವನ್ನ ಅರ್ಥ ಮಾಡಿಕೊಳ್ಳಲು ಸಹ ಅಗತ್ಯವಾಗಿದೆ ಎಂದು ವಾದಿಸಿದ್ದಾರೆ. ಅಡಲ್ಟ್ ಉದ್ಯಮದ ಆಸಕ್ತಿ. ಅಡಲ್ಟ್ ಉದ್ಯಮವು ಬಾಹ್ಯಾಕಾಶ ದೈಹಿಕ ಸಂಪರ್ಕದ ಕಲ್ಪನೆಯಲ್ಲಿಯೂ ಆಸಕ್ತಿ ಹೊಂದಿದೆ. 2015ರಲ್ಲಿ ಪೋರ್ನ್ ಹಬ್ ಬಾಹ್ಯಾಕಾಶದಲ್ಲಿ ಮೊದಲ ವಯಸ್ಕ ಚಲನಚಿತ್ರವನ್ನ ಸೆಕ್ಸ್ಫ್ಲೋರಿಯೇಷನ್ ಎಂಬ ಶೀರ್ಷಿಕೆಯೊಂದಿಗೆ ಚಿತ್ರೀಕರಿಸುವ ಯೋಜನೆಯನ್ನ ಘೋಷಿಸಿತ್ತು. $3.4 ಮಿಲಿಯನ್ ಅಮೆರಿಕನ್ ಸಂಗ್ರಹಿಸುವುದು, ಪ್ರದರ್ಶಕರಿಗೆ ತರಬೇತಿ ನೀಡುವುದು ಮತ್ತು ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಚಲನಚಿತ್ರ ಮಾಡುವುದು ಇದರ ಉದ್ದೇಶವಾಗಿತ್ತು. ಆದರೆ ಯೋಜನೆಯು ಯಶಸ್ವಿಯಾಗಲಿಲ್ಲ. ಕ್ರೌಡ್ ಫಂಡಿಂಗ್ ಅಭಿಯಾನ ವಿಫಲವಾಯಿತು. ಒಟ್ಟು $2,36,086 ಅಮೆರಿಕನ್ ಮಾತ್ರ ಸಂಗ್ರಹಿಸಲಾಯಿತು. ಇದಲ್ಲದೆ ಲಾಜಿಸ್ಟಿಕಲ್ ಸವಾಲುಗಳು ಯೋಜನೆಯನ್ನ ಕೈಬಿಡಲು ಕಾರಣವಾಯಿತು. ಆದರೆ ಬಾಹ್ಯಾಕಾಶದಲ್ಲಿ ಲೈಂಗಿಕ ಕ್ರಿಯೆಯ ಬಗ್ಗೆ ಒಂದು ಸಿನಿಮಾ ಮಾಡಲಾಗಿದೆ, ದಿ ಯುರೇನಸ್ ಎಕ್ಸ್ಪೆರಿಮೆಂಟ್. ಪಾರ್ಟ್ 2 ಚಿತ್ರದಲ್ಲಿ ಒಂದು ಸಣ್ಣ ಶೂನ್ಯ ಗುರುತ್ವಾಕರ್ಷಣೆಯ ದೃಶ್ಯವನ್ನ ವಿಶೇಷವಾಗಿ ಮಾರ್ಪಡಿಸಿದ ಸಮತಲದಲ್ಲಿ ಚಿತ್ರೀಕರಿಸಲಾಗಿದೆ. ಆದರೆ ಅವರು ಕೇವಲ 20 ಸೆಕೆಂಡ್ಗಳ ದೃಶ್ಯಗಳನ್ನ ಸೆರೆಹಿಡಿಯಲು ಸಾಧ್ಯವಾಯಿತು. ತೂಕವಿಲ್ಲದ ಸ್ಥಿತಿಯಲ್ಲಿ ಚಿತ್ರೀಕರಣ ಮಾಡುವುದು ಅತ್ಯಂತ ಕಷ್ಟಕರವೆಂದು ಆ ಸಮಯದಲ್ಲಿ ಜಗತ್ತಿಗೆ ಸ್ಪಷ್ಟವಾಗಿತ್ತು. ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ಲೈಂಗಿಕ ಕ್ರಿಯೆ ನಡೆಸಬಹುದಾ? ತಾಂತ್ರಿಕವಾಗಿ ಬಾಹ್ಯಾಕಾಶದಲ್ಲಿ ಲೈಂಗಿಕ ಕ್ರಿಯೆಯನ್ನು ನಿಷೇಧಿಸುವ ಯಾವುದೇ ಲಿಖಿತ ನಿಯಮಗಳಿಲ್ಲದಿದ್ದರೂ ಪ್ರಾಯೋಗಿಕವಾಗಿ ಅದು ಅಸಾಧ್ಯವೆಂದೇ ಹೇಳಬಹುದು. ವೃತ್ತಿಪರ ಶಿಸ್ತು, ಗುರುತ್ವಾಕರ್ಷಣೆ ಇಲ್ಲದ ಜಾಗದಲ್ಲಿ ಎದುರಾಗುವ ದೈಹಿಕ ಸವಾಲುಗಳು, ಏಕಾಂತದ ಕೊರತೆ ಹಾಗೂ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಗಂಭೀರ ಆರೋಗ್ಯದ ಅಪಾಯಗಳಿಂದಾಗಿ ಇದು ಕೇವಲ ಒಂದು ಸೈದ್ಧಾಂತಿಕ ಚರ್ಚೆಯಾಗಿಯೇ ಉಳಿದಿದೆ. ಸದ್ಯಕ್ಕೆ ಗಗನಯಾತ್ರಿಗಳಿಗೆ ಬಾಹ್ಯಾಕಾಶವೆಂದರೆ ಅದು ಕೇವಲ ವಿಜ್ಞಾನ ಮತ್ತು ಸಂಶೋಧನೆಗೆ ಮೀಸಲಾದ ಸ್ಥಳವಾಗಿದ್ದು, ಉಳಿದ ಲೌಕಿಕ ಆಸೆಗಳೆಲ್ಲವೂ ಭೂಮಿಯ ಮೇಲೆ ಉಳಿದಿವೆ. ಅಂತರಿಕ್ಷದಲ್ಲಿ ದಿನಚರಿ ಹೇಗಿರುತ್ತೆ ಗೊತ್ತಾ? ಗಗನಯಾನಿಗಳು ದಿನಕ್ಕೆ 16 ಸೂರ್ಯೋದಯ ಸೂರ್ಯಾಸ್ತಗಳನ್ನ ನೋಡ್ತಾರೆ, ವೈಜ್ಞಾನಿಕ ಪ್ರಯೋಗಗಳನ್ನ ಮಾಡ್ತಾರೆ, ಕಂಪ್ಯೂಟರ್ ಕೆಲಸ, ಉಪಕರಣಗಳ ಪರಿಶೀಲನೆ, ಭೂಮಿಯವರ ಜೊತೆ ಸಂಪರ್ಕ, ಹೀಗೆ ಸಾಕಷ್ಟು ಶ್ರಮ ಪಡಬೇಕಾಗುತ್ತೆ. ಹಾಸಿಗೆ ಇರೋದಿಲ್ಲ, ಆಹಾರ ಪ್ಯಾಕೆಟ್ಗಳಿಲ್ಲ. ಒಣ ಆಹಾರ ಅಂದ್ರೆ ರೆಡಿ ಟು ಈಟ್ ಆಹಾರ ಇರುತ್ತೆ. ಆದರೆ ಅವರನ್ನ ಕಾಡೋದು ಒಂಟಿತನ.
ಕುಟುಂಬದಿಂದ ದೂರವಾಗಿ ಸಣ್ಣ ಜಾಗದಲ್ಲಿ ದೀರ್ಘಕಾಲದವರೆಗೂ ಜೀವಿಸುವುದು ನಿಜಕ್ಕೂ ಯಾತನೆಯ ಕೆಲಸವೇ. ಅವರ ಬದುಕು ಅತ್ಯಂತ ನಿಯಮಬದ್ಧವಾಗಿರುತ್ತೆ. ದೈಹಿಕ ಮತ್ತು ಮಾನಸಿಕವಾಗಿ ತುಂಬಾನೇ ಸದೃಢರಾಗಿರ್ತಾರೆ. ಆದರೆ ಅತ್ಯಂತ ಗೌರವಾನ್ವಿತ ಮತ್ತು ಅನನ್ಯ ಅನುಭವವನ್ನು ಪಡೆದುಕೊಳ್ತಾರೆ ಗಗನಯಾನಿಗಳು. ಬಾಹ್ಯಾಕಾಶದ ಸಮಯದಲ್ಲಿ ಅವರ ಚಿತ್ತ ಕೇವಲ ತಮ್ಮ ಕಾರ್ಯದತ್ತವೇ ಇರುತ್ತೆ. ಇಂಥ